ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ವಿಶೇಷವಾಗಿರೋಂಥ ಸ್ಪೆಷಲ್ ಮಸಾಲ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಅಂದ್ಕೊಂಡಿರೋಂಗೆ ಈ ಇಡ್ಲಿನ ನೀವು ಯಾವುದೇ ರೆಸ್ಟೋರೆಂಟಲ್ಲಿ ಇದುವರೆಗೂ ತಿಂದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಎಲ್ಲೂ ಕೂಡ ನೋಡಿರಲ್ಲ. ಬನ್ನಿ ಇದನ್ನು ಹೇಗೆ ಮಾಡೋದು ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ. ಇದಕ್ಕೆ ಸ್ವಲ್ಪ ಐಟಮ್ ಜಾಸ್ತಿನೇ ಬೇಕು. ಹಾಗೆ ಏನೇನು ಬೇಕು ಎಷ್ಟೆಷ್ಟು ಬೇಕು ಅಂತ ನಾನು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಅಕ್ಕಿ ನುಚ್ಚು, ಅನ್ನ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಚೂರು, ಕಡಲೆಬೇಳೆ, ಸಬ್ಬಕ್ಕಿ ಸೊಪ್ಪು, ಅರಿಶಿನ, ಈರುಳ್ಳಿ, ಕ್ಯಾರೆಟ್ಟು, ಜೀರಿಗೆ, ಹಸಿಮೆಣಸಿನ್ಕಾಯಿ ಪೇಸ್ಟು, ಉಪ್ಪು, ಹಾಗೆ ಕರಿಬೇವು. ಇಷ್ಟು ಐಟಮು ಇದಕ್ಕೆ ಬೇಕು. ಇವಾಗ ಈ ಐಟಮ್ಗಳನ್ನ ಎಷ್ಟೆಷ್ಟು ಹಾಕಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ನಾನಿವಾಗ ತೋರಿಸ್ಕೊಡ್ತೀನಿ. ಬನ್ನಿ ಇವಾಗ ಇಡ್ಲಿ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಫಸ್ಟು ಸ್ಟವ್ ಮೇಲೆ ಒಂದು ಬಾಣಲಿನ ಬಿಸಿಗಿಟ್ಬಿಟ್ಟು ಅದಕ್ಕೆ ಅಕ್ಕಿ ನುಚ್ಚು ಅಥವಾ ತರಿ, ನಾನಿದನ್ನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ. ಈ ನುಚ್ಚನ್ನ ಅದನ್ನು ಬಿಸಿ ಮಾಡಬೇಕು. ಎಷ್ಟು ಅಂದರೆ ಕೈಯಲ್ಲಿ ಮುಟ್ಟು ನೋಡಿದ್ರೆ ಬಿಸಿ ಬಿಸಿ ಆಗಬೇಕು ನಮ್ಮ ಕೈ, ಅಷ್ಟು ಬಿಸಿ ಆದರೆ ಸಾಕು, ತುಂಬ ಕೆಂಪಗೆ ಉರಿಬಾರ್ದು. ಅದಾದಮೇಲೆ ಒಂದು ಬೇರೆ ಪಾತ್ರೆಗೆ ಆ ನುಚ್ಚನ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ನೀರು ಹಾಕಿ ತೊಳ್ಕೊಬೇಕು. ಅಂದರೆ ಒಂದು ಸಲ ತೊಳೆದ್ರೆ ಸಾಕು. ನಾನಿವಾಗ ತೋರಿಸ್ತೀನಿ ನೋಡಿ. ಸ್ವಲ್ಪ ಕೈ ಆಡಿಬಿಟ್ಟು ಬಿಟ್ಟರೆ ಅದು ನೀರೆಲ್ಲ ಮೇಲೆ ತಿಳಿದುಕೊಳ್ಳುತ್ತೆ. ಆ ನೀರನ್ನ ಚೆಲ್ಲಬೇಕು. ಇದು ನುಚ್ಚಾಗಿರೋದ್ರಿಂದ ಒಂದು 5ರಿಂದ 10 ನಿಮಿಷ ನೆನೆಯೋದಕ್ಕೆ ಕೂಡ ಬಿಡಬೇಕಾಗತ್ತೆ ನಾವು. ಇವಾಗ 2 ಸ್ಪೂನು ಕಡಲೆಬೇಳೆನೂ ಸ್ವಲ್ಪ ನೆನೆಬೇಕಲ್ವಾ, ಅದಕ್ಕೋಸ್ಕರ ನಾನು ಫಸ್ಟೇ ಇಲ್ಲಿ ಕಡಲೆಬೇಳೆ ಸೇರಿಸ್ತಾ ಇದ್ದೀನಿ. ಆ ಕಡಲೆಬೇಳೆ ಹಾಕ್ಬಿಟ್ಟು ಸ್ವಲ್ಪ ಅಕ್ಕಿ ನುಚ್ಚು ಮುಳುಗಬೇಕು, ಅಷ್ಟು ಮಾತ್ರ ನೀರು ಸೇರಿಸ್ಬೇಕು. ಜಾಸ್ತಿ ನೀರು ಕೂಡ ಹಾಕಬಾರ್ದು. ನೋಡ್ತಾ ಇರ್ಬೋದು ನೀವಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವಾ, ಹಿಂಗೆ ಟ್ಯಾಪ್ ಮಾಡಿದ್ರೆ ಅದ್ರ ಮೇಲೆ ನೀರಿರಬೇಕಷ್ಟೆ, ಅಷ್ಟು ನೀರು ಹಾಕಿದ್ರೆ ಸಾಕು. ಅದು ನೆನೀತಾ ಇರಲಿ, ಅಷ್ಟರೊಳಗೆ ನಾವು ಬೇರೆದೆಲ್ಲ ರೆಡಿ ಮಾಡ್ಕೊಳ್ಳೋಣ. ಇವಾಗ 1 ಕಪ್ಪು ಅಕ್ಕಿ ನುಚ್ಚಿಗೆ ನಾನು 1 ಕಪ್ಪು ಅನ್ನ ತಗೊಂಡಿದ್ದೀನಿ. ಬಿಸಿ ಅನ್ನನೇ ಮಾಡಿ ಎತ್ತಿಟ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ನೀವು ರಾತ್ರಿ ಉಳಿದಿರೋ ಅನ್ನದಲ್ಲಿ ಮಾಡ್ತೀನಿ ಅಂದರೆ ಅದನ್ನು ಬೆಳಗ್ಗೆ ತಿಂಡಿಗಷ್ಟೇ ಬಳಸ್ಬಿಟ್ಟು ಖಾಲಿ ಮಾಡಬೇಕು. ಸಂಜೆವರೆಗೂ ಇಡೋದಕ್ಕೆ ಬರಲ್ಲ, ಕೆಟ್ಟೋಗುತ್ತೆ. ಅದಕ್ಕೋಸ್ಕರ ಬಿಸಿ ಅನ್ನ ಆದರೆ ನಿಮಗೆ ಇಡೀ ದಿನ ಇಡ್ಬೋದು, ಫ್ರೆಶ್ ಆಗಿರುತ್ತೆ, ಚೆನ್ನಾಗಿ ಕೂಡ ಇರುತ್ತೆ ಟೇಸ್ಟು. ಇವಾಗ ರುಬ್ಬಿರೋ ಅನ್ನ ಹಾಕಿದ್ದೀನಿ. ಹಾಗೆ 1 ಕಪ್ಪು ಸಣ್ಣಗೆ ಹೆಚ್ಚಿರೋ ಅಂಥ ಈರುಳ್ಳಿ, ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಸಬ್ಬಕ್ಕಿ ಸೊಪ್ಪು, ಅದು ಕೂಡ 1 ಬೌಲ್ ಹಾಕಿದ್ದೀನಿ. ಜೀರಿಗೆ 2 ಸ್ಪೂನು, ನೀವು ತಿಂಡಿ ತಿಂತೀರಲ್ಲ ಆ ಸ್ಪೂನ್ ಯೂಸ್ ಮಾಡ್ಕೋಬೋದು. ತೆಂಗಿನಕಾಯಿ ಚೂರುಗಳು ಅಂದರೆ ಚಿಕ್ಕದಾಗಿ ಪೀಸ್ ಮಾಡಿ ಅದನ್ನು ಅರ್ಧ ಬಟ್ಲು ಹಾಕಿದ್ದೀನಿ. ಹಾಗೆ 1 ಬೌಲು ಕ್ಯಾರೆಟ್ ತುರಿದಿಟ್ಕೊಂಡಿರೋದು, ಹಾಗೆ 1 ಬಟ್ಲು ಕೊತ್ತಂಬರಿ, ಅರ್ಧ ಕಪ್ಪು ಕರಿಬೇವು. ಲಾಸ್ಟಲ್ಲಿ ನಾವು ಹಸಿಮೆಣಸಿನ್ಕಾಯಿ ಪೇಸ್ಟು, ನಾನು ಪೇಸ್ಟ್ ಮಾಡಿ ಹಾಕಿದ್ದೀನಿ. ಯಾಕೆಂದರೆ ಕಟ್ ಮಾಡಿ ಹಾಕಿದ್ರೆ ಮಕ್ಕಳಿಗೆಲ್ಲ ಕೊಟ್ಟಾಗ ಬಾಯಿಗೆ ಸಿಕ್ಕಿದ್ರೆ ಖಾರ ಅಂತ ಹೇಳ್ತಾರಲ್ಲ, ಅದಕ್ಕೆ ಅದನ್ನು ಪೇಸ್ಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. 1 ಸ್ಪೂನು ಅರಿಶಿನ, ಹಾಗೆ ಉಪ್ಪು ನಿಮ್ಮ ಟೇಸ್ಟ್ ವೈಸು ನೀವು ಹಾಕ್ಕೋಬೋದು. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ಡಯಟ್ ಮಾಡೋರು ಕೂಡ ಇದನ್ನು ಮಾಡ್ಕೋಬೋದು, ಯಾಕಂದರೆ ನಾವಿಲ್ಲಿ ಯಾವುದೇ ರೀತಿ ಎಣ್ಣೆ ಬಳಸ್ತಾ ಇಲ್ಲ, ಅದಕ್ಕೋಸ್ಕರ. ಮತ್ತು ನಿಮ್ಗೆ ಏನು ವೆಜಿಟೇಬಲ್ಸ್ ಬೇಕೋ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೋಬೋದು. ಬಟ್ ಇದು ನಾನಿವಾಗ ಏನು ಪ್ರಪೋರ್ಷನ್ ಹೇಳಿದ್ದೀನೋ ಅದು ಕರೆಕ್ಟಾಗಿದೆ, ಮತ್ತು ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿದೆ. ಇವಾಗ ಮಿಕ್ಸ್ ಆಗಿರೋದನ್ನು ನಾವು ಇಡ್ಲಿ ಪ್ಲೇಟಿಗೆ ಹಾಕೋಣ. ಅದಕ್ಕೆ ಮುಂಚೆ ಇಡ್ಲಿ ತಟ್ಟೆಗಳಿಗೆ ನಾವು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಬಿಟ್ಟು ಗ್ರೀಸ್ ಮಾಡ್ಕೋಬೇಕು. ಇವಾಗ ನೋಡಿ ನಾನು ಇಡ್ತಾ ಇದ್ದೀನಿ. ನೀವು ಬೇಕಂದರೆ ತಟ್ಟೆ ಇಡ್ಲಿ ಪ್ಲೇಟ್ ಬರುತ್ತಲ್ಲ ಅದಕ್ಕೆ ಕೂಡ ಇಟ್ಕೋಬೋದು. ತುಂಬ ನೀರು ಮಾಡಬೇಡಿ ಇದು ಮಿಕ್ಸ್ ಮಾಡುವಾಗ, ಹಂಗತ್ತ ತುಂಬ ಗಟ್ಟಿನೂ ಇರಬಾರ್ದು, ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಇರಬೇಕು. ಹಾಗೆ ಇದನ್ನು ಎಲ್ಲ ಪ್ಲೇಟ್ಗಳಿಗೂ ನಾನು ಜೋಡಿಸ್ತಾ ಇದ್ದೀನಿ. ನೀವು 1 ಕಪ್ಪು ಮೆಜರ್ಮೆಂಟಲ್ಲಿ ಮಾಡಿದ್ರೆ 24 ಇಡ್ಲಿ ರೆಡಿ ಆಗತ್ತೆ.
ಆರಾಮಾಗಿ 4-5 ಜನಕ್ಕೆ ಇದನ್ನು ಕೊಡ್ಬೋದು. ಒಂದು ಸಲ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಇವಾಗ ಸ್ಟೀಮ್ ಮಾಡೋಣ ಅದನ್ನು. ನಾನಿಲ್ಲಿ ಕುಕ್ಕರ್ ಇಟ್ಬಿಟ್ಟು ಅದ್ರ ತಳಕ್ಕೆ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಏನಕ್ಕಂದರೆ ತಳ ಕಪ್ಪಾಗಬಾರ್ದು ಅಂತ. ನೀವು ನಿಂಬೆಹಣ್ಣು ಇಲ್ಲ ಅಂದರೆ ಹುಣಸೆಹಣ್ಣು ಕೂಡ ಹಾಕ್ಬೋದು, ಒಂದು ಚಿಕ್ಕ ಪೀಸು. ಹಾಗೆ ಅದನ್ನು ಬೇಯೋದಕ್ಕೆ ಇಡಬೇಕು. ವಿಷಲ್ ಹಾಕ್ಬಾರ್ದು. ನೀವು ಮಾಮೂಲಿ ಇಡ್ಲಿ ಹೇಗೆ ಬೇಯಿಸ್ತೀರೋ ಹಾಗೆ, ಅಂದರೆ ಇನ್ನೊಂದು 5 ನಿಮಿಷ ಎಕ್ಸ್ಟ್ರಾ ಬೇಯಿಸ್ಬೇಕಾಗತ್ತೆ. ಯಾಕಂದರೆ ನುಚ್ಚಲ್ವ ಇದು, ಅಕ್ಕಿ ನುಚ್ಚು, ಸ್ವಲ್ಪ ಬೇಯಬೇಕಾಗತ್ತೆ. ಅದಕ್ಕೋಸ್ಕರ ಇವಾಗ ಆಗಿದೆ ನೋಡಿ. ನಿಮಗೆ ಮನೇಲಿ ಅಕ್ಕಿ ನುಚ್ಚು ಮಾಡ್ಕೊಳಕ್ಕಾಗಿಲ್ಲ ಅಂತಂದರೆ ಇಡ್ಲಿ ರವೆ ಅಂತ ಸಿಗತ್ತಲ್ವ ಅಂಗಡಿಗಳಲ್ಲಿ, ಅಕ್ಕಿ ಇಡ್ಲಿ ರವೆ ಅಂತೇಳಿ, ಅದನ್ನು ಕೂಡ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಅದು ಕೂಡ ಸೇಮ್ ಟೇಸ್ಟೇ ಬರುತ್ತೆ ನಿಮಗೆ. ನೋಡಿ ಇವಾಗ ರೆಡಿ ಆಗಿದೆ. ಸ್ವಲ್ಪ ಕೂಡ ಅಂಟಲ್ಲ ಇದು. ಬಿಸಿ ಬಿಸಿನೇ ತೆಗಿತಾ ಇದ್ದೀನಿ. ಇದೇನೋ ಹಾರಬೇಕು ಅಂತ ಏನೋ ಇಲ್ಲ. ನೋಡ್ಬೋದು ನೀವೀಗ ನಾನು ಕೈಯಲ್ಲೇ ತೆಗಿತಾ ಇದ್ದೀನಿ. ಒಂದು ಸ್ವಲ್ಪ ಕೂಡ ತಟ್ಟೆಗೆ ಅಂಟ್ಕೊಂಡಿಲ್ಲ, ನೀಟಾಗಿ ಬರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ಸ್ ಮಾಡಿ ಹೇಗೆ ಬಂತು ಅಂತೇಳಿ. ಟೇಸ್ಟು ನೀವು ತುಂಬ ಇಷ್ಟಪಡ್ತೀರಾ. ಒಂದೇ ಒಂದು ಸಲ ನನಗೋಸ್ಕರ ನೀವು ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ನೋಡಿ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ತೆಂಗಿನಕಾಯಿ ಚಟ್ನಿ ಮತ್ತು ತುಪ್ಪ. ನೀವು ಬೇಕಂದರೆ ಬರೀ ಹಾಗೇನೂ ಕೂಡ ತಿನ್ಬೋದು. ಯಾಕಂದರೆ ಅದರಲ್ಲೇ ಖಾರ ಎಲ್ಲ ಸೇರಿಸಿದ್ದೀವಿ, ಮಸಾಲೆ ಪದಾರ್ಥಗಳೆಲ್ಲ ಇರೋದ್ರಿಂದ ಹಾಗೆ ಕೂಡ ತಿನ್ಬೋದು. ಅಥವಾ ಕಾಯಿ ಚಟ್ನಿ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ತುಪ್ಪದ ಜೊತೆ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ಸಲ್ಲಿ ಹೇಳಿ. ಮತ್ತು ಇವಾಗ ಯಾರಾದರೂ ಮನೇಲಿ ಗೆಸ್ಟ್ ಬರ್ತಾ ಇರ್ತಾರೆ, ಆವಾಗ ಸಂಜೆ ಒಂದು ಫಿಲ್ಟರ್ ಕಾಫಿ ಮಾಡಿಬಿಟ್ಟು ಇದನ್ನು ಕೂಡ ಇಡ್ಲಿ ಮಾಡಿ ನೀವು ಕೊಡ್ಬೋದು. ಅವ್ರು ಕೂಡ ತುಂಬ ಖುಷಿ ಪಡ್ತಾರೆ. ಇಲ್ಲಾಂದರೆ ಮಕ್ಳಿಗೆ ಸಂಜೆ ಹೊತ್ತು ಸ್ನ್ಯಾಕ್ಸ್ ಥರ ಕೊಡ್ಬೋದು, ಅದಕ್ಕೂ ಕೂಡ ಚೆನ್ನಾಗಿರುತ್ತೆ. ಒಂದು ಸಲ ನೀವೆಲ್ಲರೂ ಟ್ರೈ ಮಾಡಿ ನೋಡಿ. ಇದುವರೆಗೂ ನನ್ನ ಚಾನಲ್ನ ನೀವು ವಾಚ್ ಮಾಡಿದ್ದಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೋಡಿ ಇವಾಗ ನಾನು ಒಂದು ಇಡ್ಲಿನ ನಿಮಗೆ ತೋರಿಸ್ತಾ ಇದ್ದೀನಿ, ಎಷ್ಟು ಸೂಪರ್ ಸಾಫ್ಟಾಗಿ ಬಂದಿದೆ ಅಂತ. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹೊಸದಾಗಿ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡಿ ನಾನು ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.